ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಚೂ ಮಂತರ್ ಸಿನಿಮಾ ಆ್ಯಂಡ್ ಸಂಜು ವಿಟ್ಸ್ ಗೀತಾ ಸಿನಿಮಾ. ಸೊ ಇವತ್ತೆರಡು ಒಟ್ಟಿಗೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ಬೆಳಗ್ಗೆ ಶೋ 9 ಗಂಟೆಗಿತ್ತು, ಅದಾದಮೇಲೆ 11 ಗಂಟೆ ಶೋ ಚೂ ಮಂತರ್ ಇತ್ತು. ಸೊ ಎರಡೂ ನೋಡೋಣ, ಎರಡು ಒಟ್ಟಿಗೆ ರಿವ್ಯೂ ಮಾಡೋಣ ಆ್ಯಂಡ್ ಪಬ್ಲಿಕ್ ಆಲ್ಸೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ, ಎಲ್ಲರೂ ತುಂಬ ಜನ ಕೇಳಿದ್ರಿ ಥಿಯೇಟ್ರ್ ಸಿಕ್ಕಿಲ್ಲಂತೆ ಹಾಗೆ ಹೀಗೆ ಅಂತ. ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಒಂದು ಇದು ಮಾಡಿದ್ದಾರೆ. ಸೊ ಒಂದು ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಟೀಮು. ಬಟ್ ನಾನು ಹೇಳೋದೇನು ಅಂತಂದರೆ, ಸಿನಿಮಾ ಮುಂದಕ್ಕೆ ಹೋಗಿದೆ. ಸೊ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ್ಯಂಡ್ ನಾನು ತುಂಬ ವೇಟಿಂಗಲ್ಲಿದ್ದೀನಿ ಸಂಜು ವಿಟ್ಸ್ ಗೀತಾ 2 ನೋಡಲಿಕ್ಕೆ. ಆ್ಯಂಡ್ ಇವತ್ತಿನ ಸಿನಿಮಾ ಚೂ ಮಂತರ್ ಹೇಗಿತ್ತು, ಏನು ಕತೆ, ನನಗೇನು ಅನ್ನಿಸ್ತು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬಹುಶಃ ಎಲ್ರಿಗೂ ನೆನಪಿರ್ಬೋದು ಅಂದ್ಕೊಳ್ತೀನಿ, ಆಪ್ತ ಮಿತ್ರ ನಾವು ಒಂದು ಚೈಲ್ಡ್ಹುಡ್ಡಲ್ಲಿದ್ದಾಗ ನಾವು ನೋಡಿದಾಗ ಆ ಸಿನಿಮಾನ ಇಷ್ಟೊಂದು ಗ್ರಾಫಿಕ್ಸ್ಗಳು ಇರಲಿಲ್ಲ ಆಗ. ಐ ಥಿಂಕ್ ತುಂಬಾ ಒಂದು ಗ್ರಾಫಿಕ್ಸ್ ಕಡಿಮೆ ಇತ್ತು. ಗ್ರಾಫಿಕ್ಸ್ ಮಾಡ್ತಾಯಿದ್ರು, ಬಟ್ ಇಷ್ಟೊಂದು ಹೈ ಕ್ವಾಲಿಟಿ ಗ್ರಾಫಿಕ್ಸ್ಗಳು ಆಗಿರಲಿಲ್ಲ. ಬಟ್ ನಮಗೆ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಆಗುವಂಥದ್ದು ಏನಪ್ಪ ಅಂತಂದರೆ, ಹಾರರ್ ಸಿನಿಮಾಗಳು ಬರುವಂಥದ್ದು ತುಂಬಾ ಕಡಿಮೆ, ತುಂಬಾ ಕಡಿಮೆ. ನಾವು ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡೋದಾಯ್ತಂದರೆ ಹಾರರ್ ಸಿನಿಮಾಗಳು ಸ್ವಲ್ಪ ಆಲೋಚನೆಯಲ್ಲಿ ಸ್ವಲ್ಪ ಕಡಿಮೆ. ಸೊ ಬಂದರೂ ಕೂಡ ಆಡಿಯನ್ಸ್ಗಳು ಓಕೆ ಏನೋ ಬಂದಿದೆ ಅಪ್ಪ ನೋಡಬೇಕಪ್ಪ ಅಂತ ಅಂತಾರೆ. ಬಟ್ ನಾನು ಹೇಳೋದು ಒಂದೇ ಮಾತೇನು ಅಂದರೆ, ಸಿನಿಮಾ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಚೂ ಮಂತರ್ನ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಸಖತ್ತಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ವಂಡರ್ಫುಲ್ ಸ್ಟೋರಿ ಜೊತೆಗೇನೆ ಆ್ಯಂಡ್ ಆಲ್ಸೋ ಒಂದು ವಿಜುವಲ್ಸಲ್ಲಿ ಒಂದು ತೇಲ್ಸುತ್ತೆ. ಆ್ಯಂಡ್ ನಾನು ತುಂಬ ಸಲ ಹೇಳ್ತೀನಿ, ಕೆಲವೊಂದು ಸಿನಿಮಾ ತೇಲ್ಸುತ್ತೆ, ಸೊ ಆ ಒಂದು ಸ್ಟೋರಿ ಜೊತೆನೇ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಅದ್ಭುತವಾದಂಥ ಒಂದು ಮ್ಯೂಸಿಕ್ ಆಗಿರ್ಬೋದು, ಸೊ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರ್ ಆಗಿರ್ಬೋದು, ಅದಿತಿ ಪ್ರಭುದೇವರ್ ಆಗಿರ್ಬೋದು. ಸೊ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳು ತುಂಬ ರಿಚ್ ಆಗಿ ಕಾಣಿಸ್ಕೊಡುತ್ತೆ. ಆ್ಯಂಡ್ ಈ ಒಂದು ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಕೂಡ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡುತ್ತೆ, ಆ ಒಂದು ಕ್ಲೈಮ್ಯಾಕ್ಸು. ಸೊ ಅದೇನು ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ನಾನು ದೇವರಣೆಗೂ ನಾನು ಇಲ್ಲಿ ಹೇಳಲ್ಲ ಅದೇನು ಅಂತ. ಆ್ಯಂಡ್ ವಾಟ್ ಎವರ್ ಶರಣ್ ಸರ್ ಅವರ ಈ ಒಂದು ಸಿನಿಮಾ ಏನಿದೆ ಚೂ ಮಂತರ್, ಒಂದು ಅದ್ಭುತವಾದಂಥ ಸಿನಿಮಾ. ತುಂಬ ದಿನಗಳಾಗಿತ್ತು ಈ ಸಿನಿಮಾ ರಿಲೀಸ್ ಆಗಬೇಕು ಅಂದ್ಕೊಂಡಿದ್ವಿ. ಆ್ಯಂಡ್ ತುಂಬ ಮುಂದೂ ಕೂಡ ಹೋಯ್ತು ಈ ಸಿನಿಮಾ ಅಂದ್ಕೊಳ್ತೀನಿ ನಾನು. ಬಟ್ ಇವಾಗ ಜಾನ್ವರಿ ಅಂದರೆ ನಮ್ಮ ಈ ಒಂದು ಜನವರಿ ತಿಂಗಳು ಅಂದರೆ ಕ್ಯಾಲೆಂಡರ್ ವರ್ಷದ ಮೊದಲನೇ ಒಂದು ಸಿನಿಮಾ ಒಂದು ಬ್ಲಾಕ್ ಬಾಸ್ಟರ್ ಆಗುತ್ತೆ ಖಂಡಿತವಾಗ್ಲೂ. ಒಂದು RR ಸೆಕ್ಷನಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗೋರಿ. ನಾನು ಸ್ಟೋರಿ ಬಗ್ಗೆ ಆಗಿರ್ಬೋದು ಏನಾದರೂ ಸ್ವಲ್ಪ ಹಿಂಟ್ ಕೊಟ್ಟರೆ ಸ್ವಲ್ಪ ಇದು ಆಗ್ಬೋದು. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ. ಈ ಸಿನಿಮಾ ಖಂಡಿತವಾಗ್ಲೂ ಬೆಳಿಬೇಕಾದ್ರೆ ಅಷ್ಟೊಂದು ಎಫರ್ಟ್ ಕಾಣುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನಿಂದ ಹಿಡಿದು ಪ್ರತಿಯೊಬ್ಬರಿಂದನೂ ಕೂಡ ತುಂಬ ಎಫರ್ಟ್ ಕಾಣುತ್ತೆ ಈ ಒಂದು ಸಿನಿಮಾದಲ್ಲಿ. ಅದನ್ನು ಫ್ರೇಮ್ ಟು ಫ್ರೇಮ್ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ಕೆಲವೊಂದು ಸರ್ಪ್ರೈಸಸ್ ಕ್ಯಾರೆಕ್ಟರ್ಸ್ಗಳು ಕೂಡ ಬಂದು ಹೋಗುತ್ತೆ. ಸೊ ಏನಿದೆಲ್ಲ ಒಂದು ಅಂತಂದರೆ, ಹಾರರ್ ಮೂವಿ ನೋಡಬೇಕು ಅಂದಾಗ ನಮಗೆಲ್ಲ ಫಸ್ಟು ನಮ್ಮ ಒಂದು ಚೈಲ್ಡ್ಹುಡಲ್ಲಿ ಆಗಲೇ ಹೇಳಿದಾಗೆ ನಮ್ಮದು ಆಪ್ತ ಮಿತ್ರ ಅಂದರೆ ದೊಡ್ಡ RR ಮೂವಿ ಆಗಲ್ಲ, ಭಯ ಪಟ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ ನಾವೆಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂದು ಏನು ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಸೊ ಈ ಸಿನಿಮಾನು ಕೂಡ ಒಂದು ಅದಕ್ಕಿಂತ ಹೆಚ್ಚಾಗಿ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ. ನಾನು ಆಗಲೇ ಹೇಳಿದಾಗೇ ಆಪ್ತ ಮಿತ್ರ ಮಾಡೋ ಟೈಮಲ್ಲಿ ಅಷ್ಟೊಂದು ಗ್ರಾಫಿಕ್ಸ್ಗಳು ಇರಲಿಲ್ಲ. ಸೊ ಈಗಿರುವಂಥ ಒಂದು ಗ್ರಾಫಿಕ್ಸ್ಗಳನ್ನ ಅವಾಗೇನೋ ಯೂಸ್ ಮಾಡಿಬಿಟ್ಟಿದ್ರೆ ಸೊ ಇನ್ನೂ ಅದ್ಭುತವಾಗಿ ಬಂದುಬಿಡ್ಬೋದು. ಆಗಿನ ಒಂದು ಟೆಕ್ನಾಲಜಿಗೆ ಆ ಒಂದು ಸಿನಿಮಾ ಅಷ್ಟೊಂದು ಹಿಟ್ಟಾಯಿತು. ಬಟ್ ಈಗ ಈ ಒಂದು ನಮ್ಮ ಒಂದೆಲ್ಲ ಒಂದು ಟೆಕ್ನಾಲಜಿ ಬಳಸ್ಕೊಂಡು ಒಂದು ಫ್ರೇಮ್ ಟು ಫ್ರೇಮ್ ಒಂದು ಕ್ವಾಲಿಟಿ ವೈಸಲ್ಲಿ ನೋಡೋದಾಯ್ತು ಅಂದರೆ ತುಂಬಾ ಸಖತ್ತಾಗಿ ಬಂದಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ನಾನು ಹೇಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಚೂ ಮಂತರ್ ಸಿನಿಮಾ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ಸಂಜು ವಿಟ್ಸ್ ಗೀತಾ ಸಿನಿಮಾ ಕೂಡ ಇಷ್ಟರಲ್ಲೇ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಕಾಯ್ತಾ ಇದ್ದೀನಿ. ಐ ಥಿಂಕ್ ಈ ಮಂಡೇ ಅನೌನ್ಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೋಮವಾರ ಇಲ್ಲ ಮಂಗಳವಾರ ಅನೌನ್ಸ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಸೂನ್ ಅಂತ ಹಾಕಿದ್ದಾರೆ. ಸೊ ಆದಷ್ಟು ಅದು ಬೇಗ ಸಂಜು ವಿಟ್ಸ್ ಗೀತಾನು ಕೂಡ ಬರಲಿ. ಆ್ಯಂಡ್ ಚೂ ಮಂತರ್ ನೋಡಿ. ಆ್ಯಂಡ್ ಪಬ್ಲಿಕ್ ರಿಯಾಕ್ಷನ್ ನನ್ನ ಚಾನಲ್ ಬಂದಿಲ್ಲ. ಸೊ ಐ ಥಿಂಕ್ ನಾನು ನಾಳೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಪಬ್ಲಿಕ್ ರಿಯಾಕ್ಷನ್ನು. ನೋಡೋಣ, ನಾಳೆ ಫ್ಯಾಮಿಲಿ ಪಬ್ಲಿಕ್ ರಿಯಾಕ್ಷನ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಬೇಗ ಯಾರ್ಯಾರು ಹಾರರ್ ಸಿನಿಮಾ ನೋಡಿ ತುಂಬ ದಿನ ಆಯ್ತಪ್ಪ ಕನ್ನಡದಲ್ಲಿ ಒಂದು ಒಳ್ಳೆ ಎಂಜಾಯ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ. ಪೈಸಾ ವಸೂಲಾಗುತ್ತೆ. ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.